ನಾವು ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಕೂಡ ಅಭಿನಂದನಾಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ, ಇದು 7ನೇ ಕನಕೋತ್ಸವ, 7ನೇ ಬಾರಿ ನಡೀತಾ ಇರ್ತಕ್ಕಂಥ ಕನಕೋತ್ಸವ, 6ನೇ ಕನಕೋತ್ಸವ. ಬಹುಶಃ ರಾಜ್ಯದಲ್ಲೇ ಎಲ್ಲೂ ನಡೀತಾ ಇರ್ತಕ್ಕಂಥ ಒಂದು ಭಾಳ ವಿಶೇಷವಾದಂಥ ಕಾರ್ಯಕ್ರಮ. ಇವತ್ತು ಕನಕಪುರ ಒಂದರಲ್ಲೇ ಬರೀ ಕ್ರಿಕೆಟ್ಗೆ ಸೀಮಿತವಾಗಿ ನಾನು ಮಾತಾಡೋದಾದರೆ 350ಕ್ಕೂ ಹೆಚ್ಚು ಟೀಮ್ಗಳು, ತಂಡಗಳು ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದಾವೆ. 8 ಕಡೆ ಇದು ನಡೀತಾ ಇರ್ತಕ್ಕಂಥದ್ದು. 8 ಕಡೆ, 7ನೇ ಕಡೆ ಅಲ್ಲೂ RS ಅಲ್ಲಿ ನಡಿಬೇಕಾಯ್ತು. ಇವತ್ತಿನ ಮಾಡಿಕೊಂಡು ನೆಕ್ಸ್ಟಿಂದ ಅಲ್ಲೂ ಮುಂದೆ ಇದು ಸೇರಿದ್ರೆ ಅದು 9 ಕಡೆ ಕ್ರಿಕೆಟ್ ಟೂರ್ನಮೆಂಟ್ಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು. ನಾನು ಲೆಕ್ಕ ಹಾಕ್ತೆ, 350 ಅಂದರೆ ಕನಿಷ್ಠ 12 ಜನ ಟೀಮ್ ಹೋದ್ರು ನಿಮಗೆ 4,000, 4,000 ಆಯ್ತಾರೆ, 4,500. ಇದು ಒಂದೇ ಅಲ್ಲ, ಬರೀ ಕನಕಪುರ ಮಾತ್ರ ಅಲ್ಲ. ಈಗಾಗಲೇ ಮಾಗಡಿಲಿ ಈಗಾಗಲೇ ಕಾರ್ಯಕ್ರಮ ನಡೀತಾ ಇದೆ, ಮಾಗಡಿ ತಾಲೂಕಲ್ಲಿ. ಅದೇ ರೀತಿಯಾಗಿ ಆರಹಳ್ಳಿಯಲ್ಲೂ ನಡೀತಾ ಇದೆ, ಚನ್ನಪಟ್ಟಣದಲ್ಲೂ ಪ್ರಾರಂಭ ಆಗ್ತದೆ, ರಾಮನಗರದಲ್ಲೂ ಪ್ರಾರಂಭ ಆಗ್ತದೆ. ಸುಮಾರು 20,000 ಯುವಕರು, ಗರಿಷ್ಠ 20,000 ಯುವಕರು ಪಾಲ್ಗೊಳ್ತಕ್ಕಂಥ ಒಂದು ದೊಡ್ಡ ಕ್ರಿಕೆಟ್ ಟೂರ್ನಮೆಂಟ್ ಇದು. ಬಹುಶಃ ಎಲ್ಲೂ ಬೇರೆ ರಾಜ್ಯದಲ್ಲಿ ಎಲ್ಲೂ 20,000 ಜನ ಪಾಲ್ಗೊಳ್ತಕ್ಕಂಥ ಒಂದು ಕ್ರಿಕೆಟ್ ಟೂರ್ನಮೆಂಟು ನಡೀಲಿಕ್ಕೆ ಸಾಧ್ಯ ಇಲ್ಲ, ನಡೆದಿರಲಾರದು ಅಂತ ನನ್ನ ಒಂದು ನಿರೀಕ್ಷೆ. ಯಾರಿಗೂ ಅವಕಾಶ ನಿರಾಕರಣೆ ಇಲ್ಲ, ಎಲ್ರಿಗೂ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ನಮ್ಮ ನಾಯಕರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಹಾಗೂ ಸುರೇಶ್ ಅವರ ಸಂಕಲ್ಪ. ಗ್ರಾಮೀಣ ಭಾಗದ ಪ್ರತಿಭೆಗಳು, ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪ್ರತಿಭೆಗಳು ಹೊರ ಬರಬೇಕು, ಎಲ್ರಿಗೂ ಒಂದು ಅವಕಾಶ ಕೊಡಬೇಕು. ನೀವು ಬೇರೆ ಕಡೆ ನೀವೆಲ್ಲ ಕ್ರಿಕೆಟ್ ಟೂರ್ನಮೆಂಟ್ಗಳಲ್ಲಿ ಪಾಲ್ಗೊಂಡಿರ್ತೀರಿ, ಆಟ ಆಡಿರ್ತೀರಿ, ಆದರೆ ಈ ಮಟ್ಟಕ್ಕೆ ಒಂದು ಕ್ರಿಕೆಟ್ ಟೂರ್ನಮೆಂಟು ಎಲ್ಲರಿಗೂ ಕೂಡ ಪಾಲ್ಗೊಂಡು ಬಹುಶಃ ಈ ಕಪ್ಪನ್ನ ಗೆಲ್ತಕ್ಕಂಥವ್ರು ಬಹುಮಾನದ ಮೊತ್ತ ಇಂಪಾರ್ಟೆಂಟ್ ಅಲ್ಲ. ನಮ್ಮಲ್ಲಿ ಆ ಕಪ್ಪಿನ ಪ್ರತಿಷ್ಠಿತ, ಯಾಕಂದರೆ 20,000 ಒಂದು 1,000ಕ್ಕೂ ಹೆಚ್ಚು, 1,200 ಟೀಮ್ಗಳಿಗೂ ಹೆಚ್ಚು ಟೀಮ್ಗಳನ್ನ ನೀವು ಕಪ್ಪನ್ನ ಗೆಲ್ಲಿದ್ರೆ ಇದೊಂದು ಪ್ರತಿಷ್ಠಿತ ಕಪ್ಪಾಗಿ ರಾಜ್ಯದಲ್ಲೇ ಒಂದು ಪ್ರತಿಷ್ಠಿತ ಕಪ್ಪಾಗ್ತದೆ. ಅಂಥ ಕಪ್ಪನ್ನ ಆಯೋಜನೆ ಮಾಡಿದ್ದಾರೆ. ಯಾಕಂದರೆ ನಮ್ಮ ಪ್ರತಿಭೆಗಳಿಗೆ, ನಮ್ಮ ಗ್ರಾಮೀಣ ಪ್ರತಿಭೆಗಳು, ನಮ್ಮ ಕ್ಷೇತ್ರದ ಜನ ಬರೀ ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಗಳನ್ನು ಮಾಡೋದು ಅಷ್ಟೇ ಅಲ್ಲ, ರಾಜಕೀಯನೇ ಅಷ್ಟೇ ಅಲ್ಲ, ನಾವು ನಮ್ಮ ಯುವಕರಿಗೆ ಸರಿಯಾದಂಥ ಒಂದು ದಾರಿಯನ್ನು, ಮಾರ್ಗದರ್ಶನವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ನಾಯಕರು ಈ 6 ಕನಕೋತ್ಸವ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಈ ಕನಕೋತ್ಸವ ಕಾರ್ಯಕ್ರಮದಲ್ಲಿ ಕೇವಲ ಕ್ರಿಕೆಟ್ ಅಷ್ಟೇ ಅಲ್ಲ, ನಾವು ಸಾಮಾನ್ಯವಾಗಿ ಸಾಂಸ್ಕೃತಿಕ ಮತ್ತು ಕ್ರೀಡೆ ಯಾವೆಲ್ಲ ಚಟುವಟಿಕೆಗಳನ್ನು ಮಕ್ಕಳು, ಚಿಕ್ಕ ಪುಟ್ಟ ಮಕ್ಕಳಿಗೆ ಕುಳಿತಲ್ಲೇ ಚಿತ್ರ ಬಿಡಿಸುವ ಸ್ಪರ್ಧೆಯಿಂದ ಹಿಡಿದು ವೇಷಭೂಷಣ ಸ್ಪರ್ಧೆಯಿಂದ ಹಿಡಿದು ನೀವು 70 ವರ್ಷ 80 ವರ್ಷದವರೆಗೂ ಕೂಡ ಕಾರ್ಯಕ್ರಮ, ಆಯಾಯ ವಯಸ್ಸಿನವರು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯವೋ ಎಲ್ಲ ವಿನೂತನ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದು ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೂ ಕೂಡ ಅದು ನಾವು ಪಾಂಪ್ಲೆಟ್ನ ಕೊಡ್ತೀವಿ, ಒಂದು ಪ್ರೆಸ್ ಮೀಟ್ ಮಾಡಿ ಇನ್ನೊಂದು ನಿಮಗೆ ಏನೆಲ್ಲ ಕಾರ್ಯಕ್ರಮಗಳ ಪಟ್ಟಿ ಯಾವತ್ತಾವತ್ತು ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದನ್ನು ಅಧಿಕೃತವಾಗಿ ಕೊಡ್ತೀವಿ. ನೀವು ಯೋಗಾಸನ ಇರ್ತದೆ, ಸ್ಥಳದಲ್ಲಿ ಚಿತ್ರ ಬಿಡಿಸುವ ಸ್ಪರ್ಧೆ ಇರ್ತದೆ, ಮ್ಯಾರಥಾನ್ ಇರ್ತದೆ, ಬಾಡಿ ಬಿಲ್ಡಿಂಗ್ ಇರ್ತದೆ, ಕಬಡ್ಡಿ, ಥ್ರೋಬಾಲ್, ವಾಲಿಬಾಲು, ಕುಸ್ತಿ, ಅದೇ ರೀತಿಯಾಗಿ ನಮ್ಮ ಸಂಗೀತದಲ್ಲಿ ವಾಯ್ಸ್ ಆಫ್ ಕನಕೋತ್ಸವ ಅನ್ನೋ ದೃಷ್ಟಿಯಲ್ಲಿ ಜಾನಪದ ಮತ್ತು ಸಿನಿಮಾ ಗೀತೆಗಳನ್ನು ಆಡ್ತಕ್ಕಂಥವ್ರಿಗೆ ವೇಷಭೂಷಣ ಸ್ಪರ್ಧೆಗಳಿಂದ ಹಿಡಿದು ನಮ್ಮ ಗ್ರಾಮೀಣ ಪ್ರತಿಭೆಗಳಾಗಿರ್ತಕ್ಕಂಥ ರಂಗಗೀತೆಗಳು, ನಾಟಕ ನಮ್ಮ ಭಾಗದಲ್ಲಿ ನಮ್ಮ ಜನರ ಉಸಿರು, ನಮ್ಮ ಗ್ರಾಮೀಣ ಬದುಕಿನ ಅದೊಂದು ನಮ್ಮ ಮೊದಲಿಂದಲೂ ಬಂದಿರತಕ್ಕಂಥ ನಮ್ಮ ಕಲೆ. ಆ ನಾಟಕವನ್ನು ಕೂಡ, ನಾಟಕ ರಂಗಗೀತೆಗಳಿಗೂ ಕೂಡ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ ಒಂದು ಅದ್ಧೂರಿಯಾದಂಥ ಕಾರ್ಯಕ್ರಮ ಅಂತಿಮವಾಗಿ ಇಡೀ ನಾಡಿನ
ಕಲಾಲೋಕದ ಸಿನಿಮಾ ರಂಗದ ದಿಗ್ಗಜರನ್ನು ಒಳಗೊಂಡಂತೆ ಒಂದು ದೊಡ್ಡ ಒಂದು ಶೋ ಕೂಡ ಸಂಗೀತೋತ್ಸವ ಮನೋರಂಜನೋತ್ಸವ ಕಾರ್ಯಕ್ರಮ ಕೂಡ ಇರ್ತದೆ. ಇದು ಕೇವಲ ಕನಕಪುರಕ್ಕೆ ಈ ಸಾರಿ ಸೀಮಿತವಾಗಿಲ್ಲ. ಈಗ ರಾಮನಗರದಲ್ಲಿ ಅಲ್ಲಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ಗೌರವಾನ್ವಿತ ಇಕ್ಬಾಲ್ ಹುಸೇನ್ ಸಾಹೇಬರು, ಅದೇ ರೀತಿಯಾಗಿ ಮಾಗಡಿಯಲ್ಲಿ ನಮ್ಮ ಹಿರಿಯ ಮುಖಂಡರಾದಂಥ ಬಾಲಕೃಷ್ಣ ಸಾಹೇಬರು, ಅದೇ ರೀತಿಯಾಗಿ ಯೋಗೇಶ್ವರವರು ಚನ್ನಪಟ್ಟಣದಲ್ಲಿ ಅವರಗಳ ನೇತೃತ್ವದಲ್ಲಿ ಕುಣಗಲ್ಲಲ್ಲೂ ಕೂಡ ನಮ್ಮ ರಂಗನಾಥ್ರವರು, ಈ ರೀತಿಯಾಗಿ 5 ತಾಲೂಕುಗಳಲ್ಲಿ ಈ ಒಂದು ಕನಕೋತ್ಸವ ನಡೀತಾ ಇದೆ. ಅದು ಪ್ರಾರಂಭದ ಹಂತದಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ನಮ್ಮ ಈ ಕ್ರಿಕೆಟ್ ಟೂರ್ನಮೆಂಟ್ಗೆ ವಿಶೇಷವಾಗಿ ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷರು ಭಾಳಷ್ಟು ಅವರು ಕೂಡ ಅವ್ರ ಕೈಯಿಂದಲೂ ಸ್ವಲ್ಪ ಹಣ ಹಾಕ್ಕೊಂಡು ಅವ್ರ ತಂಡ, ಅವರೊಬ್ಬರೇ ಇರ್ತಲ್ಲ, ಅವರ ತಂಡ ಎಲ್ಲರೂ ಸೇರಿ ಎಲ್ಲರೂ ಪಾಲ್ಗೊಂಡು ಭಾಳ ದಿನಗಳಿಂದ ಇದನ್ನು ಒಳಗೊಂಡು ಎಲ್ಲ ನಮ್ಮ ವಿಶೇಷವಾಗಿ ಎಲ್ಲ ವಿಶೇಷ ಆಸಕ್ತಿಯನ್ನು ತೆಗೆದುಕೊಂಡು ಮಾಡ್ತಾ ಇದ್ದಾರೆ. ನಮ್ಮ NSO ಯುವಕರು ಕೂಡ ಮಾಡ್ತಾ ಇದ್ದಾರೆ. ನಾನು ಯಾರೆಲ್ಲ ಪ್ರಾಯೋಜಕರು ಯಾರೆಲ್ಲ ಮಾಡ್ತಾ ಇದ್ದಾರೆ, ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ, ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಊಟದ ವ್ಯವಸ್ಥೆಯನ್ನು ಕೂಡ ನಮ್ಮ ಮಧು ಅವರು